ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ಆಂತರಿಕವಾಗಿ ಹುದುಗಿರುವ ಸಂಸ್ಕಾರಗಳು ಕಾಲ ಕೂಡಿ ಬಂದಾಗ ತಾನಾಗಿ ಉದ್ಭವಿಸುತ್ತದೆ. ಭಗವಂತನ ಪ್ರೇರಣೆ ಆಗದ ಹೊರತು ಅವನಲ್ಲಿ ಶ್ರದ್ಧೆ ಭಕ್ತಿ ಹುಟ್ಟುವುದಿಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಧಾರ್ಮಿಕ ಕರ್ಮ ಶುಭಕ್ಕೆ ಕಾರಣವಾಗುತ್ತದೆ. ನಮ್ಮಲ್ಲಿರುವ ದ್ವೇಷ ಕಾಮನೆ ಎಲ್ಲವೂ ನಶಿಸಿ ಹೋಗುತ್ತದೆ. ಭಗವಂತನಲ್ಲಿ ಪ್ರೀತಿ ಹುಟ್ಟಿ ಅವನು ನನ್ನವನು, ಅವನೊಬ್ಬ ನನ್ನೊಡನೆ ಇದ್ದರೆ ಸಾಕು, ಅವನ ಮಾರ್ಗದರ್ಶನದಲ್ಲಿ ನಾನು ಸುಖ ಶಾಂತಿ ನೆಮ್ಮದಿ ಕಂಡುಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ತೋರುತ್ತದೆ. ಇದರ ಪರಿಣಾಮವಾಗಿ ಧರ್ಮದ ಅರ್ಥ ಯಾವುದು ಎಂದು ತಿಳಿದುಕೊಳ್ಳಲು ಸಮರ್ಥನಾಗುತ್ತಾನೆ. ಲೌಕಿಕ ವಿಷಯಕ್ಕೆ ಹೆಚ್ಚು ಗಮನ ಕೊಡುತ್ತಿದ್ದ ಲತಾರಾವ್ ಗಂಡ ತೀರಿ ಹೋದ ಮೇಲೆ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡರು. ತಾಯಿ ಮನೆಯವರು ಮುಂಬೈನಿಂದ ಮಂಗಳೂರಿಗೆ ಬಂದು ನೆಲೆಸಿದರು. ಆರ್ಮಿಯಲ್ಲಿದ್ದ ತಂದೆ ನಿವೃತ್ತಿ ಹೊಂದಿದರು. ಮಕ್ಕಳಿಗೆಲ್ಲ ಮದುವೆ ಮಾಡಿ ಮುಗಿಸಿದ ಮೇಲೆ ತವರೂರಿಗೆ ವಾಪಸ್ ಬಂದರು. ಮಕ್ಕಳಿಗೆ ಅಜ್ಜಿಯ ಮನೆ ಹೆಚ್ಚು ಪ್ರಿಯವಾಯಿತು. ಪ್ರೀತಿಯಿಂದ ನೋಡಿಕೊಳ್ಳುವ ತಾತ, ಮೊಮ್ಮಕ್ಕಳು ಬಯಸಿದನ್ನು ಮಾಡಿ ಉಣಬಡಿಸುವ ಅಜ್ಜಿ ಇವರುಗಳಿಂದ ಆನಂದವಾಗಿ ಬೆಳೆದರು. ಲತಾರವರು ಗೃಹಿಣಿಯಾಗಿದ್ದರೂ ವೈರಾಗ್ಯಮೂರ್ತಿಯಾಗಿ ಬದಲಾದರು. ದಿನಕ್ಕೊಂದು ದೇವಾಲಯಕ್ಕೆ ಹೋಗಿ 108 ಪ್ರದಕ್ಷಿಣೆ ರೂಪದಲ್ಲಿ ನಮಸ್ಕಾರ ಹಾಕಲಾರಂಭಿಸಿದರು. ಇದರೊಂದಿಗೆ ನರ್ಸಿಂಗ್ ಹೋಮ್ ಹೊಣೆಗಾರಿಕೆಯ ಜವಾಬ್ದಾರಿಯಿಂದ ಮುನ್ನಡೆಸಿಕೊಂಡು ಹೋಗಬೇಕಾಗಿತ್ತು. ಶ್ರಮಪಟ್ಟು ಮಾಡುತ್ತಿದ್ದ ನಮಸ್ಕಾರ ಇವರು ಕೈಗೊಂಡಿರುವುದು ಯಜ್ಞವಾಯಿತು. ಭಗವಂತನಲ್ಲಿ ಯಾವ ಬೇಡಿಕೆಯನ್ನೂ ಮುಂದಿಡಲಿಲ್ಲ. ಪ್ರೇಮ ಭಕ್ತಿಯೊಂದೇ ಇವರ ಸಾಧನೆಗೆ ಆಯ್ಕೆ ಮಾಡಿಕೊಂಡ ಗುರಿಯಾಯಿತು. ಕೆಲ ಕಾಲದ ನಂತರ ಹಣ್ಣಾದ ಎಲೆಗಳು ಉದುರಿ ಹೋಗುವಂತೆ ತಾಯಿ ಮಾವ ಅತ್ತೆ ಎಲ್ಲರೂ ಧರೆಗೆ ವಿದಾಯ ಹೇಳಿ ಹೊರಟು ಹೋದರು. ಸತ್ಯನಿಷ್ಠೆ ಶ್ರದ್ಧೆ ಭಕ್ತಿ ಮತ್ತು ಸರಳ ಪ್ರೇಮ ಹೊಂದಿದ್ದ ಮನಸ್ಸು ಏಕಮುಖವಾಗಿತ್ತು. ಇದರಿಂದ ಬೇಡವಾದ ಘಟನೆಗಳು ಜೀವನದಲ್ಲಿ ಎದುರಾದಾಗ ಮನಸ್ಸು ಸ್ಥಿರತೆ ಕಳೆದುಕೊಳ್ಳಲಿಲ್ಲ. ಸಾಧನೆ ಮಾಡಿದ ಫಲದಿಂದ ಪ್ರಚಂಡ ಶಕ್ತಿಯನ್ನು ಪಡೆದುಕೊಳ್ಳಬಹುದೆಂದು ನಿರೂಪಿಸಿದರು. ಶ್ರೀ ಶಿರ್ಡಿ ಸಾಯಿಬಾಬಾರವರು 2005ರಲ್ಲಿ ಇವರ ಬಾಳಿನಲ್ಲಿ ಪ್ರವೇಶಿಸಿದರು. ಲತಾರಾವ್ ತಾಯಿ ಇವರ ಮಕ್ಕಳನ್ನು ಅಕ್ಕರೆಯಿಂದ ಸಾಕಿ ದೊಡ್ಡವರನ್ನಾಗಿ ಮಾಡಿದ್ದರು. ಇದರಿಂದ ನರ್ಸಿಂಗ್ ಹೋಮ್ ಜವಾಬ್ದಾರಿಯನ್ನು ನಿಶ್ಚಿಂತೆಯಿಂದ ನೋಡಿಕೊಳ್ಳಲು ಸಾಧ್ಯವಾಯಿತು. ಬ್ರೈನ್ ಟ್ಯೂಮರ್ ಆಗಿ ತಾಯಿ ತೀರಿ ಹೋದ ಮೇಲೆ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಇವರ ಹೆಗಲೇರಿತು. ತಾಯಿ ಸತ್ತ 40 ದಿನಕ್ಕೆ ಇವರ ಬಾಳಿನಲ್ಲಿ ಹೊಸ ತಿರುವು ಕಂಡುಕೊಳ್ಳುವಂತಾಯಿತು. ಲತಾರಾವ್ಗೆ ತಂದೆ ತಾಯಿ ಗುರು ಸ್ನೇಹಿತ ಎಲ್ಲ ರೀತಿಯ ಪಾತ್ರವನ್ನು ವಹಿಸಿಕೊಳ್ಳಲು ಸದ್ಗುರು ಶ್ರೀ ಶಿರ್ಡಿ ಸಾಯಿಬಾಬಾ ಶಾಶ್ವತವಾಗಿ ನೆಲೆಯೂರಲಿ ಇವರ ಮನದಂಗಳಕ್ಕೆ ಪಾದಾರ್ಪಣೆ ಮಾಡಿದರು. ನಿಜವಾದ ಭಕ್ತನು ದೇವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಕಂಡುಕೊಳ್ಳುತ್ತಾನೆ. ವ್ಯಾಪಾರಿ ಮನೋಭಾವ ಅವನಲ್ಲಿ ಇರುವುದಿಲ್ಲ. ಇದನ್ನು ಮನಗಂಡ ಬಾಬಾ ಇವರ ಮೇಲೆ ಬಹುತೇಕ ಕೃಪೆಯಿಂದ ಹರಿಸಿದರು. ಭಾವನೆ ನಮಗೆ ಆಶ್ರಯದಾತ ಎಂಬ ಭಾವನೆ ಬರುವಂತೆ ಅನುಭವಗಳನ್ನು ನೀಡಿದರು. ಮೊದಲ ಸಲ ದರ್ಶನ ಕೊಟ್ಟ ಬಾಬಾ ಮರುದಿನ ಇಂಥ ವೇಳೆಯಲ್ಲಿ ಶಿವ ಪಾರ್ವತಿ ಬರಲಿದ್ದಾರೆಂದು ತಿಳಿಸಿದರಂತೆ. ಹಲವು ದೇವತೆಗಳ ದರ್ಶನ ಸಿಕ್ಕಿದೆ. ಪರಶುರಾಮ ಸಹಿತ ಬಂದಿದ್ದಾನೆ. ಈ ಮಾತನ್ನು ಕೇಳಿ ಆಶ್ಚರ್ಯ ಮತ್ತು ಕುತೂಹಲ ಮೂಡಿತು. ಲತಾರಾವ್ ಮಾತನ್ನು ತುಂಡರಿಸಿ ಪ್ರಶ್ನಿಸಿದೆ, ಯಾವ ರೀತಿ ಕಾಣಿಸಿಕೊಂಡರು ಎಂದು. ಅದಕ್ಕೆ ಅವರು, ನಿಮ್ಮ ಹಾಗೆ ಇರುವಂಥ ರೂಪದಲ್ಲೇ ಕಾಣಿಸಿಕೊಂಡರು. ಭೂಲೋಕದಲ್ಲಿ ಮಾನವರಂತೆ ಸಹಜವಾದ ರೀತಿಯಲ್ಲಿ ದರ್ಶನ ಕೊಟ್ಟರು. ಯಾರಿಗೂ ಅವರು ಯಾರೆಂದು ತಿಳಿಯುವಂತಿರಲಿಲ್ಲ. ಬಾಬಾ ಆಗಮನವಾದದ್ದು ಲೋಕ ಕಲ್ಯಾಣಕ್ಕಾಗಿ. 2018ನೇ ಇಸ್ವಿ ನನ್ನ ಸಮಾಧಿಗೆ 100 ವರ್ಷ ತುಂಬಲಿದೆ. ಇಲ್ಲಿ ಕುಳಿತು ನಾನು ಏನೆಲ್ಲ ಮಾಡುತ್ತೇನೆ ನೋಡು ಎಂದು ತಿಳಿಸಿದ್ದಾರೆ. ಆಗಾಗ ದರ್ಶನ ಕೊಡುತ್ತಿದ್ದ ಬಾಬಾ ಲತಾರಾವ್ರವರಿಗೆ ಮಾನಸಿಕ ತರಬೇತಿ ನೀಡುತ್ತಿದ್ದರು. ಪ್ರಪಂಚದ ರೀತಿ ನೀತಿ ಜನರ ನಡವಳಿಕೆಗಳನ್ನು ಉದಾಹರಣೆ ನೀಡಿ ಕಥಾರೂಪದಲ್ಲಿ ವಿವರಣೆ ನೀಡುತ್ತಿದ್ದರು. ಕರ್ಮ ಜೀವನದಲ್ಲಿ ಯಾವ ರೀತಿ ಫಲಾಫಲಗಳು ನೀಡುತ್ತದೆ ಎಂದು ತಿಳಿಸಿದರು. ಇದು ಪೂರ್ವ ಸಿದ್ಧತೆ. ದೇವಮಾನವರಂತೆ ಇದ್ದ ಮಾವ ತನ್ನ ಕಣ್ಣಿನ ಎದುರಿಗೆ ಕಡೆಯ ಮಗ ಯುವಕನಾಗಿದ್ದಾಗಲೇ ತೀರಿ ಹೋಗಿದ್ದ. ನಂತರ ಹಿರಿಯ ಮಗ ಅಂದರೆ ಲತಾರಾವ್ ಪತಿ ಕೂಡ ಜೀಪ್ ಆಕ್ಸಿಡೆಂಟಿನಲ್ಲಿ ತೀರಿ ಹೋಗಿದ್ದರು. ಸದ್ಗುಣ ವ್ಯಕ್ತಿಗೆ ಈ ರೀತಿ ವ್ಯಥೆ ಬರಲು ಏನು ಕಾರಣ ಎಂದು ಬಾಬಾ ವಿವರಿಸಿ ಹೇಳಿದ್ದಾರೆ. ಪೂರ್ವ ಜನ್ಮದಲ್ಲಿ ಇವರ ಮಾವ ರಮೇಶ್ ರಾವ್ ಮಾಡಿದ ಹತ್ಯೆಯೇ ಕಾರಣ. ಗಂಡು ಮಗು ಬೇಕೆಂದು ಆಶಿಸಿದ ಅವರಿಗೆ ಹುಟ್ಟಿದ್ದು 2 ಹೆಣ್ಣು ಮಕ್ಕಳು. ಇದರಿಂದ ನಿರಾಸೆ ಹೊಂದುವಂತಾಯಿತು. ಇದು ಹೆಂಡತಿ ಮತ್ತು ಹುಟ್ಟಿದ ಮಕ್ಕಳ ಮೇಲೆ ಪರಿಣಾಮ ಬೀರಿತು. ಹೆಂಡತಿ ಮತ್ತು ಮಕ್ಕಳನ್ನು ಹತ್ಯೆ ಮಾಡಿದ. ಅಜ್ಞಾನದ ಪರಮಾವಧಿ. ನಂತರ ಅದೇ ಜನ್ಮದಲ್ಲಿ ಪಶ್ಚಾತ್ತಾಪ ಪಟ್ಟು ಜಪ ಧ್ಯಾನಗಳನ್ನು ಬಹಳಷ್ಟು ಮಾಡಿದ್ದಾರೆ.
ಪಾಪದ ಫಲದೊಡನೆ ಪುಣ್ಯದ ಫಲವು ಗಂಟು ಕಟ್ಟಿತ್ತು. ಎರಡನ್ನೂ ಅನುಭವಿಸಬೇಕಾಗುತ್ತದೆ. ಕರ್ಮಶೇಷದ ಫಲವಾಗಿ ಚಿಕ್ಕ ವಯಸ್ಸಿನಲ್ಲಿ 2 ಗಂಡು ಮಕ್ಕಳನ್ನು ಕಳೆದುಕೊಳ್ಳುವಂತಾಯಿತು. ನೆವಿಯಲ್ಲಿದ್ದ ಮಗನಿಗೆ ಲೌಕಿಕದಲ್ಲಿ ಆಸಕ್ತಿ. ಪುಣ್ಯಫಲದ ಪರಿಣಾಮವಾಗಿ ದೇವತೆಯಂಥ ಸೊಸೆಯನ್ನು ಪಡೆಯುವಂತಾಯಿತು. ಕಷ್ಟಪಟ್ಟು ಗಳಿಸಿದ ಆ ಹಣ ಉಳಿಯುವಂತಾಯಿತು. ಮೊಮ್ಮಕ್ಕಳು ಸಂಸ್ಕಾರವಂತರಾಗಿ ರೂಪುಗೊಂಡರು. ಪಾಪದ ಫಲಗಳು ಮುಗಿಯುವ ವೇಳೆಗೆ ಬಾಬಾ ಇವರ ಮನೆಯಲ್ಲಿ ನೆಲೆಸಲು ಇಚ್ಛಿಸಿದರು. ಆದರೆ ಅದಕ್ಕೂ ಮುನ್ನ ಲತಾರವರು ಕರ್ಮಶೇಷವನ್ನು ಕಳೆದುಕೊಳ್ಳಬೇಕಾಯಿತು. ಅದಕ್ಕೆ ಶಿರಡಿ ಸಾಯಿಬಾಬಾ ಮಾರ್ಗದರ್ಶನ ಮಾಡಿ ಕರ್ಮವನ್ನು ತೊಡೆದರು. ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನ ಮಾಲೆ ನಾಳಿನ ದಿನಗಳಲ್ಲಿ ನಿರೀಕ್ಷಿಸಿ. ಅಲ್ಲಿವರೆಗೂ ನನ್ನ ನಮಸ್ಕಾರ ಗೆಳೆಯರೇ.